ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದರ ಅಧೀನದಲ್ಲಿ ಬರುವಂತಹ ನಮ್ಮ ಉಲ್ಲಾಲ ನಗರಸಭಾ ಸಮಿತಿ ಅಲೇಕಲ ಬ್ರಾಂಚ್ ಈ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಮಾಡಿದಂತಹ ಅಲೇಕಲ ಬ್ರಾಂಚ್ ಅಧ್ಯಕ್ಷರಾದಂತಹ ಹನೀಫ್ ಅಲೇಕಲ, ಅದೇ ರೀತಿ ನಮ್ಮ ಉಲ್ಲಾಲ ನಗರಸಭಾ ಅಧ್ಯಕ್ಷರಾದಂತಹ ತನ್ವೀರ್ ಉಲ್ಲಾಲ್, ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂತಹ ಜಾಹಿದ್ ಮಲಾರ್, ಕೋಶಾಧಿಕಾರಿಯಾದಂತಹ ಜುನೈದ್ ಆರ್ಕೆಸಿ, ಅದೇ ರೀತಿ ನಮ್ಮ ನಗರಸಭಾ ಸಮಿತಿ ಸದಸ್ಯರಾದಂತಹ ರೌಫುಲ್ಲಾಲ್, ಅದೇ ರೀತಿ ಅಸ್ಗರ್ ಅಲಿ, ಮತ್ತೆ ಇಲ್ಲಿ ನೆರೆದಂತಹ ಎಲ್ಲ ನನ್ನ ನಾಯಕರಿಗೆ, ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ನನ್ನ ಶಬ್ದವನ್ನು ಆಲಿಸುವಂತಹ ನನ್ನ ಇಲ್ಲಿ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಾಂಧವರೇ, 18ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಕಳೆದ 17 ವರ್ಷಗಳಿಂದ ನಾವು ಯಾವ ರೀತಿ ನಮ್ಮ ಹೋರಾಟ ರಂಗವನ್ನು ನಾವು ಸಜ್ಜು ಮಾಡಿದ್ದೇವೆ, ನಾವು ಯಾವ ರೀತಿ ನಮ್ಮ ಪಕ್ಷವನ್ನು ಬೆಳೆಸಲು ದೇಶದಾದ್ಯಂತ ಮೂಲೆ ಮೂಲೆಗಳಲ್ಲಿಯೂ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಲು ನಮ್ಮ ನಾಯಕರು ಪಟ್ಟಂತಹ ಪರಿಶ್ರಮ ಅಷ್ಟು ಸುಲಭವಾದ ಪರಿಶ್ರಮವಲ್ಲ. ಯಾಕೆಂದರೆ ಕೆಲವೊಂದು ದೈತ್ಯ ಪಕ್ಷದ ಎದುರುಗಡೆ, ಕೆಲವೊಂದು ಫ್ಯಾಸಿಸ್ಟ್ ವರ್ಗಗಳ ಎದುರು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಲು ಅಷ್ಟೊಂದು ಸುಗಮವಾದಂತಹ ಒಂದು ಕಾರ್ಯವಲ್ಲ. ಯಾಕೆಂದರೆ ಬಂಡವಾಳಶಾಹಿಗಳು, ಅದೇ ರೀತಿ ಭ್ರಷ್ಟ ರಾಜಕಾರಣಿಗಳ ಎದುರುಗಳಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಲು ನಾವು ಬಹಳಷ್ಟು ಕಠಿಣ ಪರಿಶ್ರಮವನ್ನು, ತ್ಯಾಗವನ್ನು, ಬಲಿದಾನವನ್ನು ನಮ್ಮ ನಾಯಕರು, ಕಾರ್ಯಕರ್ತರು ಎಲ್ಲರೂ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ನಾಯಕರು ಸುಳ್ಳು ಕೇಸುಗಳಲ್ಲಿ ನಿರಪರಾಧಿಯಾಗಿ ಅವರು ಜೈಲಿನಲ್ಲಿ ಕೊಲೆಯುತ್ತಿದ್ದಾರೆ. ಖಂಡಿತವಾಗಿ ಇನ್ಶಾ ಅಲ್ಲಾ ಒಂದು ದಿನ ನಮ್ಮ ಎಲ್ಲ ನಾಯಕರು ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿ ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ ಇನ್ಶಾ ಅಲ್ಲಾ. ಈ ಒಂದು ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕೆಲವೊಂದು ಭ್ರಷ್ಟ ಆಡಳಿತ ನಿಮ್ಮ ಮುಂದೆ ನಾನು ಇಲ್ಲಿ ಇಡುತ್ತೇನೆ. SIR ಚುನಾವಣಾ ಪರಿಷ್ಕರಣೆ, ಈ ಒಂದು SIR ನಿಂದಾಗಿ ಅದೆಷ್ಟೋ ಬಹಳಷ್ಟು ಬಡವರು, ಅದೇ ರೀತಿ ಅವಿದ್ಯಾವಂತರು, ಅವರಿಗೆ ತಮ್ಮ ಕೆಲವೊಂದು ದಾಖಲೆಗಳು ಇಲ್ಲದೆ ಬಹಳಷ್ಟು ಅವರು ಆಚೆ ಈಚೆ ನಲಿದಾಡುವಂತಹ ಪರಿಸ್ಥಿತಿ ಕೂಡ ನಮ್ಮ ಕಣ್ಣು ಮುಂದೆ ಕಾಣುತ್ತಿದ್ದೇವೆ. ಈ ಒಂದು ಚುನಾವಣಾ ಸಂಸ್ಥೆಯು ಬಹಳಷ್ಟು ಇಂದಿನ ಬಾಗಿಲಲ್ಲಿ ಷಡ್ಯಂತ್ರವಾಗಿ ನಮ್ಮ ಮುಂದೆ ಬಂದಿದೆ. ಕೆಲವೊಂದು ಮತದಾರರನ್ನು ದಾಖಲೆಗಳು ಇಲ್ಲದೆ ಅವರನ್ನು ಹೊರಗೆ ಹಾಕುವಂತಹ ಕೆಲವೊಂದು ಪ್ರಮೇಯಗಳು ಇಲ್ಲಿ ನಾವು ಕಾಣಬಹುದು. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನೀಟ್ ಕ್ವಶನ್ ಪೇಪರ್ ಲೀಕ್, ಇದು ಕೂಡ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಭ್ರಷ್ಟ ಅಂತ ಹೇಳ್ಬಹುದು. ಯಾಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ರಾತ್ರಿ ಹಗಲೆನ್ನದೆ ಬಹಳಷ್ಟು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಓದಿಕೊಂಡು ತಾನು ಒಂದು ಮೈಲಿಗಲ್ಲು ದಾಟಬೇಕು ಎಂದು ಒಂದು ಏಮ್ ಅನ್ನಿಟ್ಟು ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವರು ಕಠಿಣ ಪರಿಶ್ರಮ ಪಡುತ್ತಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಈ ಭ್ರಷ್ಟ ಆಡಳಿತ ವರ್ಗದಿಂದಾಗಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕಠಿಣವಾಗಿ ವಿರೋಧಿಸಬೇಕು. ಅದೇ ರೀತಿ ಕಳೆದ ಚುನಾವಣೆ ವೆಸ್ಟ್ ಬೆಂಗಾಲಲ್ಲಿ ನಡೆದಂತಹ ಚುನಾವಣೆ ಸಂದರ್ಭ ನೀವು ನೋಡಬಹುದು, ಯಾವ ರೀತಿ ಸರ್ಕಾರ ಅಲ್ಲಿ ರಚಿಸಿದ್ದಾರೆ. ಅದೇ ರೀತಿ ಕೆಲವು ತಿಂಗಳ ಬಳಿಕ EVM ಮೆಷಿನ್ ಅನ್ನು 2ನೇ ಮಾಡಿ ಬೆಂಕಿ ಸುಟ್ಟು ಅದು ಸೀದಾ 7ನೇ 8ನೇ ಮಾಡಿಗೆ ಬೆಂಕಿ ಸುಟ್ಟು ಎಲ್ಲ EVM ಅನ್ನಲ್ಲಿ ಭಸ್ಮವಾಗುತ್ತದೆ ಬೆಂಕಿಯಿಂದ. ಇದು ಯಾವ ರೀತಿಯ ರಾಜಕೀಯ? ಇದೊಂದು ನೀಚ ರಾಜಕೀಯ ಅಂತಲೇ ನಾವು ಹೇಳಬಹುದು. ಅದೇ ರೀತಿ ಕೇಂದ್ರ ಸರ್ಕಾರವು ಮಾಡುವಂತಹ ಎಲ್ಲ ಅಂದ್ರೆ ಅವರು ಯಾವ ರೀತಿ RSS ಯಾವ ರೀತಿ ಅವರಿಗೆ ಬೆಂಗಾವಾಗಿರುತ್ತಾರೆ, ಅದೇ ರೀತಿ ಈ ಒಂದು ಷಡ್ಯಂತ್ರದಲ್ಲಿ ಎಲ್ಲ ಭಾಗವಾಗಿರುತ್ತದೆ ಕೇಂದ್ರ ಸರ್ಕಾರ. ಖಂಡಿತವಾಗಿಯೂ ನಾವು ಅವರನ್ನು ನಾವು ಧಿಕ್ಕರಿಸಬೇಕು. ಅದೇ ರೀತಿ ನಮ್ಮೊಂದಿಗೆ ವಿರೋಧ ಪಕ್ಷ ಎಲ್ಲಿಂದ ನಮ್ಮ ವಿರೋಧ ಪಕ್ಷ? ವಿರೋಧ ಪಕ್ಷ ಕೇವಲ ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಮಾತ್ರ 1-2-3 ಹೇಳಿಕೆಯನ್ನು ಕೊಟ್ಟು ಸುಮ್ಮನಿದ್ದರೆ ಸಾಕಾಗೋದು. ವಿರೋಧ ಪಕ್ಷ ಅಂದರೆ ಹೋರಾಟದಲ್ಲಿ ಇರಬೇಕು. ವಿರೋಧ ಪಕ್ಷ ಅಂದರೆ
ಹೋರಾಟ ರಂಗದಲ್ಲಿದ್ದು ಜನರ ಸಮಸ್ಯೆಗಳನ್ನು ಮನವರಿಕೆ ಮಾಡಿ ಅದಕ್ಕೆ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇದಾಗಿರುತ್ತದೆ ನಮ್ಮ ನಿಜವಾದ ಭಾರತ. ಬಂಧುಗಳೇ, ನಮ್ಮ ಈ ಒಂದು ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾವಿಲ್ಲಿ ಎಲ್ಲ ನೆರೆದಿದ್ದೇವೆ. ಖಂಡಿತವಾಗಿಯೂ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಯುವಕರು ಬಹಳಷ್ಟು ಮುತುವರ್ಜಿ ವಹಿಸಿ ನಾವು ರಾಜಕೀಯವಾಗಿ ಸಬಲೀಕರಣವಾಗಬೇಕು. ನಾವು ರಾಜಕೀಯವಾಗಿ ಇನ್ನೂ ಮುಂದೆ ಬರಬೇಕು. ಹೀಗೆ ಬಂದರೆ ಮಾತ್ರ ನಮ್ಮ ಯುವಕರು ಅವರ ಈ ಸಮಯವನ್ನು ವ್ಯರ್ಥ ಮಾಡದೆ ರೀಲ್ಸ್ಗಳಲ್ಲಿ, ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಅವರು ಮೀಡಿಯಾದಲ್ಲಿ ಮಾತ್ರ ಇರುತ್ತಾರೆ. ಅವರು ರಾಜಕೀಯವಾಗಿ ಮುಂದೆ ಬಂದು ನಮ್ಮ ದೇಶದಲ್ಲಿ ಆಗುವಂತಹ ಎಲ್ಲ ಅನಾಚಾರಗಳನ್ನು ಅವರು ನೋಡಿಕೊಂಡು ಒಂದು ಪ್ರತಿಭಟನೆ ಮಾಡಬೇಕು. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಇಲ್ಲಿಯ ಅದೇ ರೀತಿ ಇಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಇಲ್ಲಿ ಬ್ಲಡ್ ಕ್ಯಾಂಪ್ ನಡೆಯಲಿದೆ. ಅಲೇಕಲ ಬ್ರಾಂಚ್ ವತಿಯಿಂದ ಮತ್ತು ಉಲ್ಲಾಲ ನಗರಸಭಾ SDPI ವತಿಯಿಂದ ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ನಡೆಯಲಿದೆ, ರಕ್ತದಾನ ಶಿಬಿರ ನಡೆಯಲಿದೆ. ಈ ರಕ್ತದಾನ ಶಿಬಿರದಲ್ಲಿ ಎಲ್ಲ ನಮ್ಮ ಇಲ್ಲಿಯ ನಾಗರಿಕರು ನೀವೊಂದು ರಕ್ತವನ್ನು ಕೊಟ್ಟು ನೀವು ಅವರಿಗೆ ಸಹಕಾರ ಮಾಡಬೇಕು. ಈ ಒಂದು ರಕ್ತದಿಂದಾಗಿ ಅದೆಷ್ಟೋ ಜೀವಗಳು ನಾವು ಉಳಿಸಬಹುದು. ಒಂದು ನಿಮ್ಮ ರಕ್ತದಲ್ಲಿ 3 ಜೀವಗಳನ್ನು ನಾವಿಲ್ಲಿ ಉಳಿಸಬಹುದು. ಆದ ಕಾರಣ ನಮ್ಮ ಈ ನಾಗರಿಕರಲ್ಲಿ ಒಂದು ಕೋರಿಕೆ ಏನೆಂದರೆ, ಇಲ್ಲಿ ನಡೆಯುವಂತಹ ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ನೀವು ಬಂದು ರಕ್ತವನ್ನು ಕೊಟ್ಟು ನಿಮ್ಮ ಒಂದು ರಕ್ತವನ್ನು ಡೊನೇಟ್ ಮಾಡಿ ಇಲ್ಲಿ ಸಹಕರಿಸಬೇಕಾಗಿ ಎಲ್ಲರಲ್ಲಿ ನಾವು ಕಲಕಲಿಯಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಲ್ಲಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ನನ್ನ ನಾಯಕರಿಗೆ, ಅದೇ ರೀತಿ ಕಾರ್ಯಕರ್ತರಿಗೆ ಒಂದೇ ರೀತಿಯಲ್ಲಿ ಶುಭಾಶಯ, ಅಭಿನಂದನೆಗಳು. ಜೈ ಹಿಂದ್, ಜೈ SDPI.